ನೀಟ್ ಅಕ್ರಮದ ಕಿಚ್ಚಿಗೆ ಹೆಚ್ಚಾಗುತ್ತಿದೆ ಸೆಲೆಬ್ರಿಟಿಗಳ ಬೆಂಬಲ. ದಿನೇ ದಿನೇ ಯುವ ಕ್ರಾಂತಿಗೆ ಹರಿದು ಬರ್ತಿದೆ ಭಾರಿ ಜನ ಬೆಂಬಲ. ನೀಟ್ ಪರೀಕ್ಷೆ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚು ಸಿಡಿದೇಳ್ತಾ ಇದೆ. ಇದೀಗ ಸಿಕ್ಸರ್ ಸಿಂಗ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಿದೆದ್ದಿರುವಂಥದ್ದು ಸಂಚಲನ ಸೃಷ್ಟಿಸ್ತಾ ಇದೆ ಮಾಜಿ ಕ್ರಿಕೆಟಿಗರ ಈ ಒಂದು ಹೇಳಿಕೆ. ನೀಟ್ ಅಕ್ರಮದ ಕಿಚ್ಚಿಗೆ ಹೆಚ್ಚಾಗುತ್ತಿದೆ ಸೆಲೆಬ್ರಿಟಿಗಳ ಬೆಂಬಲ. ದಿನೇ ದಿನೇ ಯುವ ಕ್ರಾಂತಿಗೆ ಹರಿದು ಬರ್ತಿದೆ ಭಾರಿ ಜನ ಬೆಂಬಲ. ನೀಟ್ ಪರೀಕ್ಷೆ ಅಕ್ರಮದ ಕಿಚ್ಚು ಸಿಡಿದೆದ್ದ ಸಿಕ್ಸರ್ ಸಿಂಗ್. ಸಂಚಲನ ಸೃಷ್ಟಿಸಿದ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಹೇಳಿಕೆ. ಸಿಜೆಪಿ ಹೋರಾಟಗಾರರ ಪರ ಬ್ಯಾಟ್ ಬೀಸಿದ ಯುವರಾಜ್ ಸಿಂಗ್. ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಸುರಕ್ಷತೆಯ ಬಗ್ಗೆ ಧ್ವನಿ ಎತ್ತಿದ ಯುವಿ. ದೇಶವಾಸಿಗಳಿಗೆ ಶಾಂತಿಯುತ ಹೋರಾಟದ ಕರೆ ಕೊಟ್ಟಿದ್ದಾರೆ ಯುವಿ. ವಿದ್ಯಾರ್ಥಿಗಳ ಯೋಗಕ್ಷೇಮವೇ ಉಜ್ವಲ ಭಾರತದ ಅಡಿಪಾಯ. ನಾವೆಲ್ಲರೂ ಒಟ್ಟಾಗಿ ಭರವಸೆಯ ಸಮುದಾಯವನ್ನ ನಿರ್ಮಿಸೋಣ. ಸೌಹಾರ್ದತೆಯ ಮೂಲಕ ಪರಿಹಾರವನ್ನ ಕಂಡುಕೊಳ್ಳೋಣ. ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಬೆಂಬಲ ನೀಡಿರುವ ಯುವರಾಜ್ ಸಿಂಗ್. ನೀಟ್ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸೆಲೆಬ್ರಿಟಿಗಳು ಕೂಡ ಬೆಂಬಲವನ್ನ ಸೂಚಿಸ್ತಾ ಇರುವಂಥದ್ದು. ಯುವರಾಜ್ ಸಿಂಗ್ ಪೋಸ್ಟ್ ಅನ್ನ ಒಂದು ಹರಿಬಿಟ್ಟು ಬೆಂಬಲವನ್ನ ಸೂಚಿಸಿದ್ದಾರೆ. ಯುವಕರಿಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಲ್ಲೋಣ. ಈಗಿನ ವಿದ್ಯಾರ್ಥಿಗಳೇ ಮುಂದಿನ ಭವಿಷ್ಯ. ಸೊ ಹಾಗಾಗಿ ಎಲ್ರಿಗೂ ಜೊತೆ ನಿಲ್ಲೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪೋಸ್ಟನ್ನು ಹರಿಬಿಟ್ಟಿರುವಂಥದ್ದು. ಈ ಹಿಂದೆನೂ ಕೂಡ ಇನ್ನು ಯುವ ರಾಜ್ಕುಮಾರ್ ಕೂಡ ಈ ಒಂದು ಪೋಸ್ಟನ್ನು ಹಾಕಿ ಬೆಂಬಲವನ್ನು ಸೂಚಿಸಿದ್ರು. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ಇದೀಗ ಯುವರಾಜ್ ಸಿಂಗ್ ಕೂಡ ಪೋಸ್ಟ್ ಹಾಕೋದ್ರ ಮುಖಾಂತರ ಬೆಂಬಲವನ್ನು ಸೂಚಿಸಿದ್ದಾರೆ. ವಿದ್ಯಾರ್ಥಿಗಳ ಯೋಗಕ್ಷೇಮವೇ ಉಜ್ವಲ ಭಾರತದ ಅಡಿಪಾಯ ಆಗಿರುವಂಥದ್ದು. ನಾವೆಲ್ಲರೂ ಒಟ್ಟಾಗಿ ಭರವಸೆಯ ಸಮುದಾಯ ನಿರ್ಮಿಸೋಣ. ಸೌಹಾರ್ದತೆಯ ಮೂಲಕ ಪರಿಹಾರವನ್ನು ಕಂಡುಕೊಳ್ಳೋಣ. ಅಂದರೆ ಸೌಹಾರ್ದತೆಯ ಮೂಲಕ ಪರಿಹಾರವನ್ನು ಕಂಡುಕೊಳ್ಳೋಣ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ನಾವು ಗಮನಿಸಬೇಕಾಗುತ್ತೆ. ಅಂದರೆ ಸೌಹಾರ್ದತೆಯಿಂದ ಎಲ್ಲರೂ ಕೂಡ ಸೇರ್ಕೊಂಡು ಒಟ್ಟಾಗಿ ಇದ್ರ ಬಗ್ಗೆ ಏನಾಗಿದೆ ಏನಿಲ್ಲ ಎಲ್ಲದರ ಬಗ್ಗೆ ಚಿಂತನೆಯನ್ನು ನಡೆಸಿ ನಂತರ ಇದ್ರ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹಾಕಿರುವಂಥ ಒಂದು ಪೋಸ್ಟು. ಅಂದರೆ ಎಲ್ಲದಕ್ಕೂ ಕೂಡ ಗಲಾಟೆ ಜಗಳಗಳೇ ಇವೇ, ಹೋರಾಟವೇ ಎಲ್ಲದಕ್ಕೂ ಕೂಡ ಪರಿಹಾರ ಅಲ್ಲ. ಪರಿಹಾರ ಅನ್ನೋದು ನಾವು ಆ ಸಮಸ್ಯೆಯಲ್ಲಿ ಕೂತ್ಕೊಂಡು ಹುಡುಕಿ ನೋಡಿದಾಗ ಸಿಗುತ್ತೆ. ಹಾಗಾಗಿ ಈಗ ಏನಾಗಿದೆ, ಈಗ ಏನು ನೀಟ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಸೋರಿಕೆ ಮಾಡಿದ್ದಾರಲ್ಲ 13 ಜನರನ್ನ ಈಗಾಗಲೇ ಬಂಧಿಸಿ ಕಠಿಣ ಶಿಕ್ಷೆಯನ್ನ ಕೊಡಿಸ್ಬೇಕು ಅಂತ ಪ್ರಧಾನಿಯವರು ಕೂಡ ಮಾತನಾಡಿದ್ದಾರೆ, ನರೇಂದ್ರ ಮೋದಿ ಅವರು ಕೂಡ. ಅಂದರೆ ಯಾರನ್ನ ಕೂಡ ಇಲ್ಲಿ ಯಾರ ಮೇಲೂ ಕೂಡ ಒಂದೇ ಪ್ರತ್ಯೇಕವಾಗಿ ಇಲ್ಲಿ ಯಾವುದೇ ಕಾನೂನನ್ನು ತೆಗೆದುಕೊಳ್ತಾ ಇಲ್ಲ. ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು, ಕಠಿಣ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಹೇಳಿದೆ. ಬಟ್ ಅದೆಲ್ಲವನ್ನ ಪಕ್ಕಕ್ಕೆ ಇಟ್ಟು ಈಗ ನಡೀತಾ ಇರುವಂಥ ಹೋರಾಟ ಇದೆಯಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಆಗಬೇಕು, ನರೇಂದ್ರ ಮೋದಿ ರಾಜೀನಾಮೆ ಆಗಬೇಕು ಅಂತೆಲ್ಲ ನಿಂತರೆ, ನೈತಿಕತೆಯ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಬಂದರೆ, ರಾಜಕೀಯವಾಗಿ ನೈತಿಕತೆ ಹೊಣೆಯನ್ನು ಹೊತ್ತು ರಾಜೀನಾಮೆ ಅಂತ ಬಂದರೆ ಎಲ್ಲರೂ ಕೂಡ ಎಲ್ಲ ನಾಯಕರು ಕೊಡಬೇಕಾಗುತ್ತೆ. ಬಟ್ ಈಗ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಬಟ್ ಸರ್ಕಾರ ಏನು ಹೇಳುತ್ತೆ, ಯಾರು ಮಾಡಿದಾರಲ್ಲ ತಪ್ಪು ಅವರಿಗೆ ಶಿಕ್ಷೆ ಕೊಡಿಸ್ತೀವಿ, ಕಠಿಣ ಶಿಕ್ಷೆನೇ ಕೊಡಿಸೋಣ, ಇನ್ನು ಮುಂದೆ ಯಾರು ಕೂಡ ಇಂಥ ಒಂದು ಕಾರ್ಯಕ್ಕೆ ಮುಂದಾಗಬಾರ್ದು, ಆ ರೀತಿಯಾಗಿ ಶಿಕ್ಷೆಯನ್ನು ಕೊಡಿಸೋದಾಗಿ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ. ಬಟ್ ವಿದ್ಯಾರ್ಥಿಗಳು ರಾಜೀನಾಮೆ ಆಗಲೇಬೇಕು, ಧರ್ಮೇಂದ್ರ ಪ್ರಧಾನ್ ಅವರದ್ದು, ಕೇಂದ್ರ ಶಿಕ್ಷಣ ಸಚಿವರದ್ದು ರಾಜೀನಾಮೆ ಆಗಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿರುವಂಥದ್ದು. ಇದು ಬೇರೆ ಬೇರೆ ಎಲ್ಲ ರೀತಿಯಲ್ಲಿ ಇದರಲ್ಲಿ ರಾಜಕೀಯವಾಗಿ ಕೂಡ ಷಡ್ಯಂತ್ರ ಅಡಗಿ ಕೂತಿದ್ಯಾ ಅಥವಾ ಏನೆಲ್ಲ ನಡೀತಾ ಇದೆ, ಇದ್ರ ಹಿಂದೆ ಯಾರಾದರೂ ಪ್ರಚೋದನೆ ಕೊಡ್ತಾ ಇದ್ದಾರಾ, ಈ ರೀತಿಯಾಗಿ ನಾನಾ ಥರದಂಥ ಚರ್ಚೆಗಳಾಗ್ತಾ ಇರುವಂಥದ್ದು. ಬಟ್ ವಿದ್ಯಾರ್ಥಿಗಳನ್ನು ಮುಂದಿಟ್ಕೊಂಡು ನಡೀತಾ ಇದ್ದಂಥ ಈ ಕೆಲಸ ಇನ್ನು ಮುಂದಿನ ಭವಿಷ್ಯವನ್ನು ವಿದ್ಯಾರ್ಥಿಗಳೇ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ.